ಈ ಕಥೆಯ ಪ್ರಾರಂಭದಲ್ಲಿ ಅತೀವ ಸುಂದರಿಯಾಗಿರುವ ಒಂದು ಹುಡುಗಿ ಮರದ ಕೆಳಗಡೆ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿರೋ ತರ ನಮಗೆ ತೋರಿಸ್ತಾರೆ. ಇವಳ ಹೆಸರು ಬೈಜೂನ್. ಇವಳೇ ನಮ್ಮ ಈ ಮೂವಿಯ ಹೀರೋಯಿನ್. ಇವಾಗ ನೋಡಿದ್ರೆ ಅದೇ ಗ್ರಾಮದಲ್ಲಿರುವ ಎಲ್ಲರೂ ಹೋಗಕ್ಕೆ ಭಯಪಡುವ ಒಂದು ಕಾಡಿದೆ. ಅಲ್ಲಿಗೆ ಇವಾಗ ನಮ್ಮ ಹೀರೋನ್ ಹಾಗೂ ಅವಳ ಫ್ರೆಂಡ್ಸ್ ಹೋಗ್ತಿರೋದನ್ನ ನಮಗೆ ತೋರಿಸ್ತಾರೆ. ಅವಳಿಗೆ ಒಬ್ಬ ಗೆಳೆಯನಿದ್ದಾನೆ. ಅವನ ಹೆಸರು ಜಾ ಅಂತ. ಅವನಿಗೆ ಏನೋ ಒಂದು ರೋಗ ಇದೆ. ಅದಕ್ಕಿರುವ ಔಷಧಿ ಹುಡ್ಕೊಂಡೆ ಅವರೆಲ್ಲರೂ ಇವಾಗ ಆ ಕಾಡಿನೊಳಗಡೆ ಹೋಗ್ತಿದ್ದಾರೆ. ಹಾಗೆ ಆ ಕಾಡಿನಲ್ಲಿ ಸ್ವಲ್ಪ ಹೊತ್ತು ಹುಡುಕುವಾಗ ಅವಳು ಹುಡ್ಕೊಂಡು ಬಂದ ಆ ಔಷಧಿ ಅವಳಿಗೆ ಕಾಣಿಸುತ್ತದೆ. ಹಾಗೆ ಅದನ್ನ ಕುಯ್ಯೋದಕ್ಕೆ ಅಂತ ಹೋಗುವಾಗ ಬೇಗನೆ ಒಂದು ವೈಟ್ ಕಲರ್ ನಲ್ಲಿರುವ ಹಾವು ಬಂದು ಅವಳ ಕೈಗೆ ಕಚ್ಚುತ್ತದೆ. ಅದೇ ಸಮಯ ಆ ಕಾಡಿನಲ್ಲಿ ಜೋರಾಗಿ ಗಾಳಿ ಬೀಸಕ್ಕೆ ಶುರುವಾಗುತ್ತದೆ. ಅದು ಅಲ್ಲದೆ ಅವಳು ಇದ್ದ ಬೆಟ್ಟದ ತುದಿಯಿಂದ ಕೆಳಗಡೆ ಬೀಳ್ತಾಳೆ. ಏನೋ ಪುಣ್ಯಕ್ಕೆ ಅವಳು ಬಂದ್ಬಿಟ್ಟು ಒಂದು ನದಿಗೆ ಬೀಳ್ತಾಳೆ. ಅಲ್ಲಿಂದ ಕಟ್ ಮಾಡಿದ್ರೆ ಇವಾಗ ಅವಳನ್ನ ಯಾರೋ ಕಾಪಾಡಿ ದೋಣಿ ಮೇಲೆ ಮಲ್ಕೊಂಡಿರ್ತಾಳೆ. ಅವಳ ಪಕ್ಕದಲ್ಲಿ ಒಬ್ಬ ನಿಂತಿರ್ತಾನೆ. ಅವನ ಹೆಸರು ನೀಲಾನ್. ಇವನೇ ನಮ್ಮ ಬೈಜೂನನ್ನ ನದಿಯಿಂದ ಕಾಪಾಡಿರ್ತಾನೆ. ಇವನೇ ನಮ್ಮ ಮೂವಿಯ ಹೀರೋ. ಬೈಜೂನ್ ಬೇಗನೆ ಹೆದರಿ ಅಲ್ಲಿಂದ ಎದ್ಬಿಟ್ಟು, ನೀವೇನ ನನ್ನನ್ನ ಕಾಪಾಡಿರೋದು? ನಿಮಗೆ ಇದಕ್ಕಿಂತ ಮುಂಚೆ ನನ್ನ ಪರಿಚಯ ಇದೆಯಾ? ಅಥವಾ ನೀವೇನಾದ್ರೂ ನನ್ನನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿದ್ದೀರಾ? ಆತ್ರೆಲ್ಲ ಕೇಳ್ತಾಳೆ. ಆದರೆ ನೀಲಾನ್ ಏನೂ ಸಹ ಮಾತಾಡುವುದಿಲ್ಲ. ಅವನು ಬೈಜೂನನ್ನ ನೋಡ್ತಾ ಇರ್ತಾನೆ. ಈ ತರ ನೋಡ್ತಾ ಇರುವಾಗ ಅವಳಿಗೆ ಏನೋ ಒಂಥರ ಸಂಕೋಚವಾಗುತ್ತದೆ. ಇವಾಗ ಬೈಜೂನ್ ಕೇಳ್ತಾಳೆ, ನಾನು ಇಲ್ಲಿಗೆ ಬೀಳಕ್ಕೆ ಕಾರಣ ಒಂದು ವೈಟ್ ಕಲರ್ ನಲ್ಲಿರುವ ಹಾವು ನನಗೆ ಕಚ್ಚಿದ್ದು ತಾನೆ? ಆ ಹಾವು ಅದು ಎಲ್ಲಿಗೆ ಹೋಯ್ತು? ಇದು ಕೇಳಿದಾಗ ನಮ್ ನ್ಯೂಲಿನ್ ಅವನ ಒರಿಜಿನಲ್ ರೂಪಕ್ಕೆ ಬರ್ತಾನೆ. ಒಂದು ಭಯಾನಕವಾದ ಬಿಳಿ ಬಣ್ಣದ ಹಾವು. ಅಂದ್ರೆ ನಾವು ಸ್ವಲ್ಪ ಹೊತ್ತು ಮುಂಚೆ ಒಂದು ಚಿಕ್ಕ ಬಿಳಿ ಹಾವನ್ನ ನೋಡಿದ್ವಿ ಅಲ್ವಾ? ಅದು ನೀಲಾನೆ. ಅದು ಅಲ್ಲದೆ ಹೀರೋ ನದಿಗೆ ಬೀಳಕ್ಕೆ ಇವನೇ ಕಾರಣ. ಆ ಬಿಳಿ ಹಾವಿನ ಗಾತ್ರವನ್ನ ನೋಡಿ ಬೈಜೂನ್ ತುಂಬಾನೇ ಹೆದರ್ತಾಳೆ. ಇದನ್ನ ನೋಡಿ ಹೆದರಿ ಅವಳು ದೋಣಿಯಿಂದ ಸಡನ್ ಆಗಿ ಎದ್ದಾಗ ನೀರಿಗೆ ಬೀಳಕ್ಕೆ ಹೋಗ್ತಾಳೆ. ಆದರೆ ನೀಲಾನ್ ಅವನಿಗೆ ಇರುವ ಶಕ್ತಿಗಳನ್ನ ಉಪಯೋಗಿಸಿಕೊಂಡು ಅವಳನ್ನ ಕಾಪಾಡ್ತಾನೆ. ಇವನಿಗೆ ಇಷ್ಟೆಲ್ಲ ಪವರ್ಗಳು ಕಾರಣ ಏನಂದ್ರೆ ಇವನೊಬ್ಬ ನಾಗದೇವ. ಅದು ಅಲ್ಲದೆ ನಮ್ಮ ಹೀರೋನ್ ನೋಡಿದ್ರೆ ಇವಾಗ ಚಾಂತನ್ ಅನ್ನೋ ಒಂದು ಸ್ಥಳಕ್ಕೆ ಬಂದಿರ್ತಾಳೆ. ಕಳೆದ ಸಾವಿರಾರು ವರ್ಷಗಳಿಂದ ನಮ್ಮ ಹೀರೋ ಇಲ್ಲೇ ವಾಸವಾಗಿದ್ದಾನೆ. ಇವಾಗ ಬೈಜೂನ್ ಕೇಳ್ತಾಳೆ, ಈ ಒಂದು ಬಬಲ್ಸ್ ನಿಂದ ನನ್ನನ್ನ ಹೊರಗಡೆ ತರ್ತೀಯಾ ಅಂತ. ಇದು ಕೇಳಿದಾಗ ಹೀರೋ ಕೂಡ ಅವಳನ್ನ ಹೊರಗಡೆ ತರ್ತಾನೆ. ಬೈಜೂನ್ ಕೇಳ್ತಾಳೆ, ನೀನು ಯಾಕೆ ನನ್ನನ್ನ ನದಿಗೆ ಬೀಳ್ಸಿದೆ? ನಿನಗೇನು ಬೇಕು? ಇದು ಕೇಳಿದ ನೀಲಾನ್ ಹೇಳ್ತಾನೆ, ನೀನು ಸಾಧಾರಣ ಹುಡುಗಿಯರಿಂದ ಸ್ವಲ್ಪ ವ್ಯತ್ಯಸ್ತವಾಗಿದೆಯಾ, ಆದ್ರಿಂದಾನೇ ನಿನ್ನನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಕಾರಣ ಏನಂದ್ರೆ ನನಗೆ ಒಂದು ಮ್ಯಾಜಿಕ್ ಹೂವು ಒಂದು ಹುಡುಗಿಯ ಹೊಟ್ಟೆ ಮೇಲೆ ಸ್ವಲ್ಪ ಕಾಲದವರೆಗೆ ಇಡುವ ಅವಶ್ಯಕತೆ ಇದೆ. ಅದು ಸಾಧಾರಣವಾಗಿರೋ ಒಂದು ಹುಡುಗಿಗೆ ಸಾಧ್ಯವಲ್ಲ. ಯಾವ ಹುಡುಗಿಯ ಹೃದಯ ತುಂಬಾ ಪ್ಯೂರ್ ಆಗಿರುತ್ತದೆ, ಅವಳ ಹೊಟ್ಟೆನಲ್ಲಿ ಈ ಹೂ ಇಟ್ಟಾಗ ದಿನಗಳು ಕಳೆದಂತೆ ಅದಕ್ಕೆ ಅಮಾನುಷಿಕ ಶಕ್ತಿ ಲಭಿಸುತ್ತದೆ. ಮೆಲ್ಲೆ ಮೆಲ್ಲೆ ಆ ಹೂವು ಸಂಪೂರ್ಣವಾಗಿ ಬೆಳೆಯುತ್ತದೆ. ಆವಾಗ ಆ ಹೂವಿಗೆ ತುಂಬಾ ಶಕ್ತಿ ಇರುತ್ತದೆ. ಆ ಹೂವಿನ ಶಕ್ತಿ ಬಳಸ್ಕೊಂಡು ಈ ಭೂಮಿಯಿಂದ ಒಂದು ಡೀಮನ್ ಅನ್ನ ನನಗೆ ಕಳಿಸ್ಬೇಕು. ಅಂದ್ರೆ ಆ ಡೀಮನ್ ಅನ್ನ ನಾಶ ಮಾಡ್ಬೇಕು. ನಂತರ ನಮ್ ಹೀರೋ ಬೈಜೂನ್ನ ಕೈ ಇಡ್ಕೊಂಡು ಒಂದು ಅಗ್ರಿಮೆಂಟ್ ನಲ್ಲಿ ಅವಳ ಕೈಯಿಂದ ಸೈನ್ ಹಾಕಿಸ್ತಾನೆ. ಕೆಲವೇ ನಿಮಿಷಗಳಲ್ಲಿ ನಡೆದ ಘಟನೆಯಾದ ಕಾರಣ ಅವಳಿಗೆ ಅದನ್ನ ನಿರಾಕರಿಸುವುದಕ್ಕೆ ಆಗ್ಲಿ ಬೇಡ ಅಂತ ಹೇಳೋದಕ್ಕೆ ಆಗ್ಲಿಲ್ಲ. ಹಾಗೆ ಆ ನದಿಯಿಂದ ಹೊರಗಡೆ ಬಂದಾಗ ನಮ್ ಬೈಜೂನ್ ಹೀರೋ ಹತ್ತಿರದಿಂದ ಬೇಗನೆ ಓಡಿ ಹೋಗ್ತಾಳೆ. ಅವಾಗ ನೋಡಿದ್ರೆ ಅವಳು ಎಕ್ಸ್ಪೆಕ್ಟೇ ಮಾಡದಿದ್ದಾಗ ಯಾವುದೋ ಒಂದು ದುಷ್ಟ ಶಕ್ತಿಗಳು ಬಂದು ಅವಳ ನೇರವಾಗಿ ಬಾಣಗಳನ್ನ ಬಿಡ್ತಾರೆ. ಆದ್ರೆ ಅದರಿಂದ ಅವಳನ್ನ ಕಾಪಾಡೋದಕ್ಕೆ ಅವಳ ಗೆಳೆಯ ಜಾ ಅಲ್ಲಿಗೆ ಬರ್ತಾನೆ. ಅವನು ಆದಷ್ಟು ತನ್ನ ಕೈಯಲ್ಲಿ ಕಾಪಾಡಕ್ಕೆ ನೋಡ್ತಾನೆ. ಆದರೆ ಅವರು ತುಂಬಾ ಜನರಿದ್ದ ಕಾರಣ ಇವನಿಗೆ ಒಬ್ಬನಿಗೆ ನಿಭಾಯಿಸಕ್ಕೆ ಆಗೋದಿಲ್ಲ. ಆದ್ರಿಂದಲೇ ಅದರಲ್ಲಿ ಒಬ್ಬ ನೋಡಿದ್ರೆ ಬೈಜೂನನ್ನ ಎತ್ಕೊಂಡು ದೂರಕ್ಕೆ ಹಾರಿ ಹೋಗಕ್ಕೆ ನೋಡ್ತಾ ಇರ್ತಾನೆ. ಆದ್ರೆ ಆ ಸಮಯದಲ್ಲಿ ಯಾರೋ ಬಂದ್ಬಿಟ್ಟು ಬೈಜೂನನ್ನ ಕಾಪಾಡ್ತಾರೆ. ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ನ್ಯೂಲಿನೇ. ಅವಾಗ ಬೈಜೂನ್ ತನ್ನ ಗೆಳೆಯ ಜಾ ಜೊತೆ ಹೇಳ್ತಾಳೆ, ಇವನೊಬ್ಬ ದೊಡ್ಡ ಬಿಳಿ ಕಲರ್ ನಲ್ಲಿರುವ ರಾಕ್ಷಸ ಹಾವು. ಇವನು ನನ್ನ ಕೈಯಲ್ಲಿ ಏನೋ ಅಗ್ರಿಮೆಂಟ್ಸ್ ಗಳನ್ನೆಲ್ಲ ಮಾಡಿಸಿದಾನೆ. ಜಾ ನೋಡಿದ್ರೆ ನೀಲಾನ್ನ ನೋಡಿದ ತಕ್ಷಣ ಅವನ ಮುಂದೆ ತಲೆ ಬಗ್ಗಿಸ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನೋಡಿದ್ರೆ ಬೈಜೂನ್ ಹೀರೋ ದೇಹದಲ್ಲಿ ಆದ ಗಾಯಗಳಿಗೆ ಮದ್ದು ಹಾಕಿ ಕೊಡ್ತಾ ಇರ್ತಾಳೆ. ನೋಡಿದ್ರೆ ಈ ವಿಷಯ ಅವಳ ಮಾಸ್ಟರ್ ಶಿರು ಅವರಿಗೆ ತಿಳಿಯುತ್ತದೆ. ಆದ್ರಿಂದ ಮಾಸ್ಟರ್ ಇವಾಗ ಬೈಜೂನನ್ನ
ಅಲ್ಲಿಗೆ ಕರೆಸಿರ್ತಾರೆ. ಮಾಸ್ಟರ್ ಕೇಳ್ತಾರೆ, ನೋಡು ಬಾಯ್ಜು, ನೀನು ಏನ್ ಮಾಡಿದ್ಯಾ ಅಂತ ನಿನಗೇನಾದ್ರೂ ತಿಳಿದಿದ್ಯಾ? ಅಂದ್ರೆ ಒಂದು ರಾಕ್ಷಸ ಹಾವಿನ ಜೊತೆ ನೀನು ಅಗ್ರಿಮೆಂಟ್ ಮಾಡಿದ್ಯಾ ಅಲ್ವಾ? ನಮ್ಮ ನಿಯಮದ ಪ್ರಕಾರ ನೀನು ಆತರ ಮಾಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಅವಾಗ ಬಾಯ್ಜುನ್ ಹೇಳ್ತಾಳೆ, ನಾನು ಬೇಕು ಅಂತ ಏನು ಅಗ್ರಿಮೆಂಟ್ ಮಾಡಿಲ್ಲ. ಅವನು ನನ್ನ ಕೈಯಲ್ಲಿ ಬಲವಾಗಿ ಮಾಡಿಸಿರೋದು. ಅವನು ನನಗಿಂತ ಬಲಶಾಲಿಯಾದ ಕಾರಣ ನನಗೆ ಅದನ್ನು ತಡೆಯೋಕೆ ಆಗ್ಲಿಲ್ಲ. ಇದು ಕೇಳಿದಾಗ ಮಾಸ್ಟರ್ ಶ್ರೀ ಅವರು ಬಾಕಿ ಇರುವವರ ಜೊತೆ ಹೊರಗಡೆ ಹೋಗಕ್ಕೆ ಹೇಳ್ತಾರೆ. ನಂತರ ಬಾಯ್ಜುನ್ ಜೊತೆ ಹೇಳ್ತಾರೆ, ಏನೇ ಆದ್ರೂ ಸಹ ನೀನು ಆ ರಾಕ್ಷಸ ಹಾವಿನ ಜೊತೆ ಹೊಂದ್ಕೋಬಾರದು. ಅದು ನಿನಗೆ, ನಿನ್ನ ಕುಟುಂಬಕ್ಕೆ ಹಾಗೂ ನಿನ್ನ ಪೀಳಿಗೆ ಅವರಿಗೆ ಅಪಾಯ. ಕಾರಣ ಏನಂದ್ರೆ ನಿನಗೆ ತಿಳಿಯದೆ ಇರುವ ಹಲವಾರು ವಿಷಯಗಳು ಇದರ ಹಿಂದೆ ಇದೆ. ಅವಾಗ ಬಾಯ್ಜುನ್ ಹೇಳ್ತಾಳೆ, ಏನೇ ಆದ್ರೂ ಸರಿ, ನಾನು ಅವನ್ ಜೊತೆ ಹೊಂದ್ಕೊಳಕ್ಕೆ ಹೋಗೋದಿಲ್ಲ. ಆದಷ್ಟು ನನ್ನ ಕುಟುಂಬದವರನ್ನ ಕಾಪಾಡೋದಕ್ಕೆ ನಾನು ನೋಡ್ತೀನಿ. ಅದು ಅಲ್ಲ, ನನ್ನನ್ನ ಬಲವಾಗಿ ಮಾಡಿಸಿರುವ ಅಗ್ರಿಮೆಂಟ್ ಅನ್ನ ಇಲ್ಲದೆ ಮಾಡೋದಕ್ಕೋಸ್ಕರ ನಾನು ಎಲ್ಲಿಯವರೆಗೆ ಬೇಕಾದ್ರೂ ಸಹ ಹೋಗಕ್ಕೆ ರೆಡಿ ಇದ್ದೀನಿ. ನೋಡಿದ್ರೆ ಇವಳು ಹೇಳ್ತಿರುವ ಈ ವಿಷಯಗಳನ್ನೆಲ್ಲ ನಮ್ಮ ಹೀರೋ ಆಗಿರುವ ನೀಲಾನ್ ಅವರು ಹಾವಿನ ರೂಪದಲ್ಲಿ ಬಂದು ಕೇಳ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ನೋಡಿದ್ರೆ ಬಾಯ್ಜುನ್ ಅವರು ಒಂದು ಪೇಪರ್ ನಲ್ಲಿ ಒಂದು ಹುಡುಗಿಗೆ ಏನೋ ಬರ್ದು ಕೊಡ್ತಾ ಇರ್ತಾಳೆ. ನೋಡಿದ್ರೆ ಬಾಯ್ಜುನ್ ಒಬ್ಬಳು ಡಾಕ್ಟರ್ ಆಗಿರ್ತಾಳೆ. ಆ ಹುಡುಗಿಗಿರುವ ಔಷಧಿಗಳನ್ನೇ ಬರ್ದು ಕೊಟ್ಟಿರ್ತಾಳೆ. ಆದ್ರಿಂದಲೇ ಇವಳ ಗೆಳೆಯ ಜಾನಿಗೆ ಇರುವ ರೋಗದ ಬಗ್ಗೆ ಇವಳಿಗೆ ತಿಳಿದಿದ್ದು ಅದಕ್ಕಿರುವ ಔಷಧಿನ ಹುಡ್ಕೊಂಡು ಅವಳು ಅವತ್ತು ಆ ಕಾಡಿಗೆ ಹೋಗಿರೋದು. ಇವಾಗ ನೋಡಿದ್ರೆ ಬಾಯ್ಜುನ್ ಕೈಯಿಂದ ಆ ಮೆಡಿಸಿನ್ದು ರೆಸಿಪ್ಟ್ ಕೇಳ್ಕೊಂಡು ಹೋಗ್ತಿರುವ ಹುಡುಗಿಯನ್ನ ಒಂದು ಬಿಳಿ ಕಲರ್ ನಲ್ಲಿರುವ ಹಾವು ಬಂದು ಸುತ್ತುತ್ತದೆ. ಅವಳು ನೋಡಿದ್ರೆ ತುಂಬಾನೇ ಹೆದರಿರ್ತಾಳೆ. ಆದ್ರೆ ಅಲ್ಲಿ ಬಾಕಿ ಇರುವವರಿಗೆ ಯಾರಿಗೂ ಆ ಹಾವು ಕಾಣಿಸ್ತಾ ಇರ್ಲಿಲ್ಲ. ಅವಾಗ ಬಾಯ್ಜುನ್ಗೆ ಏನೋ ಡೌಟ್ ಬಂದು ಅಲ್ಲಿಗೆ ಬಂದು ಏನೋ ಹೇಳಿದಾಗ ಆ ಹುಡುಗಿಯನ್ನ ಸುತ್ತಿರುವ ಹಾವು ಅವಳನ್ನ ಬಿಟ್ಟು ಹೋಗುತ್ತದೆ. ಅವಾಗ್ಲೇ ನಮ್ ಬಾಯ್ಜುನ್ಗೆ ಗೊತ್ತಾಗೋದು ಅದು ಬೇರೆ ಯಾರು ಅಲ್ಲ, ನೀಲಾನೆ. ಅವನಿಗೆ ಬಾಯ್ಜುನ್ ಹತ್ತಿರ ಏನೋ ಹೇಳಕ್ಕೆ ಇದೆ. ಆದ್ರಿಂದನೇ ಅವನು ವೈದ್ಯಶಾಲೆಯ ಹೊರಗಡೆ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇರ್ತಾನೆ. ಅವಾಗ ಬಾಯ್ಜುನ್ ಬಂದ್ಬಿಟ್ಟು ಹೇಳ್ತಾಳೆ, ನೀನು ಏನೇ ಮಾಡಿದ್ರು ಸಹ ನಾನು ನಿನಗೆ ಹೆಲ್ಪ್ ಮಾಡಕ್ಕೆ ಆಗೋದಿಲ್ಲ. ಅದು ಅಲ್ಲ, ನೀನು ನನ್ನ ಕೈಯಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಸಿದ್ಯಲ್ವಾ, ಅದು ನನಗೆ ಒಪ್ಪಿಗೆ ಇಲ್ಲದೇನೆ ಮಾಡಿದ್ಯಾ. ಮರ್ಯಾದಿಂದ ಆ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿದ್ರೆ ಸರಿ, ನನ್ನನ್ನ ಸುಮ್ಮನೆ ಬಿಟ್ಬಿಡು. ಅವಾಗ ನೀಲಾನ್ ಹೇಳ್ತಾನೆ, ಅಗ್ರಿಮೆಂಟ್ ಮಾಡಿದ್ರೆ ಅದು ಮತ್ತೆ ಕ್ಯಾನ್ಸಲ್ ಮಾಡಕ್ಕೆ ಆಗೋದಿಲ್ಲ. ಕಾರಣ ಏನಂದ್ರೆ ಅದು ಮಕ್ಕಳ ಆಟ ಅಲ್ಲ. ಆತರ ಅಗ್ರಿಮೆಂಟ್ ಮಾಡಿದ್ರೆ ಅದು ಅಷ್ಟು ಸುಲಭದಲ್ಲಿ ಕ್ಯಾನ್ಸಲ್ ಮಾಡಕ್ಕೇನೂ ಆಗೋದಿಲ್ಲ. ನಾನು ಹೇಳಿರೋ ತರ ಯಾವಾಗ ನನಗೆ ಆ ಮಾಂತ್ರಿಕ ಪುಷ್ಪ ಸಿಗುತ್ತದೋ ಅಲ್ಲೇವರೆಗೆ ನಾನು ನಿನಗೆ ತೊಂದರೆ ಕೊಡ್ತಾ ಇರ್ತೀನಿ. ಹಾಗಂತ ಹೇಳಿ ಅವನು ಅಲ್ಲಿಂದ ಮಾಯವಾಗಿ ಹೋಗ್ತಾನೆ. ಇದು ಕೇಳಿದಾಗ ಬಾಯ್ಜುನ್ಗೆ ತುಂಬಾನೇ ಬೇಜಾರಾಗುತ್ತದೆ. ಅವತ್ತು ರಾತ್ರಿ ಹೇಗಾದ್ರೂ ಅಗ್ರಿಮೆಂಟ್ ಅನ್ನ ಬ್ರೇಕ್ ಮಾಡ್ಬೇಕು ಅಂತ ಬಾಯ್ಜುನ್ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ. ಆ ಅಗ್ರಿಮೆಂಟ್ ಅನ್ನ ಹೇಗೆ ಬ್ರೇಕ್ ಮಾಡಬಹುದು ಆತರ ಅಂತ ಅವಳು ಎಷ್ಟೇ ಯೋಚನೆ ಮಾಡಿದ್ರು ಸಹ ಅವಳಿಗೆ ಏನೂ ಸಹ ಗೊತ್ತಾಗೋದಿಲ್ಲ. ಅವಾಗ ಅವಳ ರೂಮ್ ಹೊರಗಡೆಯಿಂದ ಯಾರೋ ನೋವಿನಲ್ಲಿ ನೆರಳಾಡುತ್ತಿರುವ ಸೌಂಡ್ ಇವಳಿಗೆ ಕೇಳಿಸುತ್ತದೆ. ಅವಳು ಬೇಗನೆ ಬಂದು ನೋಡಿದ್ರೆ ಅದು ಬೇರೆ ಯಾರು ಅಲ್ಲ, ಇವಳ ಗೆಳೆಯನಾದ ಜಾ. ಕಾರಣ ಏನಂದ್ರೆ ಅವಳ ಗೆಳೆಯನ ಅನಾರೋಗ್ಯ ಹೋಗುತ್ತಾ ಹೋಗುತ್ತಾ ತುಂಬಾನೇ ಜಾಸ್ತಿ ಆಗುತ್ತಾ ಇರುತ್ತದೆ. ಅದಕ್ಕೆ ಒಂದು ಮದ್ದು ಕೇಳೋಣ ಅಂತ ಅವನು ಬಾಯ್ಜುಂದು ರೂಮ್ ಹತ್ತಿರ ಬಂದಿರ್ತಾನೆ. ಆದರೆ ಏನು ಔಷಧಿ ಕೇಳದೆ ಅವನು ಪುನಃ ಅವನ ರೂಮಿಗೆ ವಾಪಸ್ ಹೋಗ್ತಾನೆ. ಅವಾಗ ಅಲ್ಲಿಗೆ ನಮ್ಮ ಹೀರೋ ನೀಲಾನ್ ಬರ್ತಾನೆ. ಅವನು ಹೇಳ್ತಾನೆ, ನಿನ್ನ ಅನಾರೋಗ್ಯ ಹೋಗುತ್ತಾ ಹೋಗುತ್ತಾ ತುಂಬಾನೇ ಜಾಸ್ತಿ ಆಗುತ್ತಿದೆ ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಇದಕ್ಕಿರುವ ಒಂದೇ ಒಂದು ಪ್ರತಿವಿಧಿ ಅಂದ್ರೆ ಒಂದೇ ಔಷಧಿ ಇರೋದು ಅಂತ ನಾನು ನಿನ್ನ ಜೊತೆ ಹೇಳಿಲ್ವಾ? ಅಂದರೆ ಆ ಮಾಂತ್ರಿಕ ಬೆಟ್ಟದ ಕೆಳಗಡೆ 3 ತಿಂಗಳ ಕಾಲ ಇವನು ಧ್ಯಾನ ಮಾಡ್ಬೇಕು. ನೀನು ಹೋಗ್ತೀನಿ ಅಂತ ಒಂದ್ಸಲ ಒಪ್ಕೊಂಡಿದ್ದೆ ಅಲ್ವಾ, ಮತ್ತೇನು ನಿನಗೆ ಹೋಗಿ ಅದು ಮಾಡಿದ್ರೆ? ಏನೇ ಆದ್ರೂ ಸಹ ನಾನು ಅಲ್ಲಿಗೆ ಹೋಗಕ್ಕೆ ತೀರ್ಮಾನಿಸಿದ್ದೀನಿ. ಆದ್ರೆ ಈ ಕಾಲಾವಧಿಯಲ್ಲಿ ನನ್ನ ಗೆಳತಿ ಬಾಯ್ಜುನಿಗೆ ಏನಾದ್ರೂ ಸಂಭವಿಸಿದರೆ ಮತ್ತೆ ನಾನು ನಿನ್ನನ್ನ ಸುಮ್ಮನೆ ಬಿಡುವುದಿಲ್ಲ. ನಂತರ ನೀಲಾಂಗ್ ಆ ರೂಮಿನಿಂದ ಹೊರಗಡೆ ಬರ್ತಾನೆ. ಅವಾಗ ನೋಡಿದ್ರೆ ಬಾಯ್ಜುನ್ ಹೊರಗಡೆ ಯಾರ್ದೋ ಶಬ್ದ ಕೇಳಿಸಿ ಅದು ಯಾರು ಅಂತ ಹುಡುಕ್ತಾ ಇರ್ತಾಳೆ. ಇವಾಗ ನೀಲಾನ್ ಬಂದ್ಬಿಟ್ಟು ಬಾಯ್ಜುನ್ದು ಕೈಯನ್ನ ಹಿಡ್ಕೋತಾನೆ. ಅವಳು ಹೇಳ್ತಾಳೆ, ನನ್ನ ಕೈಯನ್ನ ಬಿಡುವಂತ. ನೀಲಾನ್ ಕೇಳ್ತಾನೆ, ನಿನ್ನ ಕೈ ಹಿಡ್ಕೊಳ್ಳದೆ ಮತ್ತೆ ಹೇಗೆ ನಾವು ಆ ರಾಕ್ಷಸನನ್ನ ಇಲ್ಲದೆ ಮಾಡುವುದು? ಆ ಸಮಯದಲ್ಲಿ ನೋಡಿದ್ರೆ ಬಾಯ್ಜುನ್ ಕೈಯಲ್ಲಿ ಬೆಂಕಿ ಉರಿತಾ ಇರುತ್ತದೆ. ಇದು ನೋಡಿ ನೀಲಾನ್ ತುಂಬಾನೇ ಆಶ್ಚರ್ಯಗೊಳ್ಳುತ್ತಾನೆ. ಕಾರಣ ಏನಂದ್ರೆ ಇಲ್ಲಿಯವರೆಗೂ ಒಬ್ಬರ ಕೈಯಲ್ಲೂ ಸಹ ಇಷ್ಟು ಹೊತ್ತು ಆ ಬೆಂಕಿ ನಿಲ್ಲಿಲ್ಲ.
ಇರಲಿಲ್ಲ. ನೀಲಾನ್ ಹೇಳ್ತಾನೆ, ಅಂದರೆ ಇವಾಗ ಆ ಮಾಂತ್ರಿಕವು ಅದರ ಬೆಳವಣಿಗೆಯನ್ನ ಶುರು ಮಾಡಿದೆ. ಆದ್ರಿಂದ ನಾಳೆಯಿಂದ ನೀನು ಅದರ ಪೂರ್ಣ ಶಕ್ತಿಯನ್ನ ಪಡ್ಕೊಳ್ಳಕ್ಕಿರುವ ಟ್ರೈನಿಂಗ್ಗೋಸ್ಕರ ನನ್ನ ಹತ್ತಿರ ಬರ್ಬೇಕು. ಹಾಗಾದ್ರೆ ಮಾತ್ರ ಆ ಡೀಮನ್ ಅನ್ನ ನನ್ನ ಕೈಯಲ್ಲಿ ಕೊಲೆ ಮಾಡಕ್ಕೆ ಅಥವಾ ನಾಶ ಮಾಡಕ್ಕೆ ಆಗೋದು. ನೆಕ್ಸ್ಟ್ ಸೀನ್ ನಲ್ಲಿ ಬಾಯ್ಜೂನ್ ಹಾಗೂ ನೀಲಾನ್ ಇಬ್ಬರು ಊಟ ಮಾಡ್ತಾ ಇರ್ತಾರೆ. ನೀಲಾನ್ ನಿಂದ ಹೇಗಾದ್ರೂ ಬಚಾವಾಗಕ್ಕೋಸ್ಕರ ಬಾಯ್ಜೂನ್ ಆ ಊಟದಲ್ಲಿ ವಿಷ ಕಳ್ಸಿರ್ತಾಳೆ. ಆದ್ರೆ ಈ ವಿಷಯ ನೀಲಾಂಗ್ಗೆ ಮುಂಚೆನೆ ಗೊತ್ತಿರುತ್ತದೆ. ಅವನು ಕೇಳ್ತಾನೆ, ನೀನೇನ್ ಅನ್ಕೊಂಡಿದ್ಯಾ ಈ ಚಿಕ್ಕ ವಿಷಯದಿಂದ ನನ್ನನ್ನ ಕೊಲೆ ಮಾಡ್ಬಿಡಬಹುದು ಅಂತನ? ಅದು ಅಲ್ಲ, ಆ ಅಗ್ರಿಮೆಂಟ್ ನಿಂದ ನೀನು ಬಚಾವಾಗಬಹುದು ಅಂತನ? ಹಾಗಾದ್ರೆ ಆತರ ಇರುವ ಯಾವುದೇ ಅತಿ ಆಸೆ ನಿನಗೆ ಬೇಡ ಆಯ್ತಾ? ಅವಾಗ ಬಾಯ್ಜೂನ್ಗೆ ನೋಡಿದ್ರೆ ತುಂಬಾನೇ ಹೊಟ್ಟೆ ನೋವು ಬರುತ್ತದೆ. ಇದು ನೋಡಿದ ನೀಲಾನ್ ಹೇಳ್ತಾನೆ, ಓ ನಿನಗೆ ಹೊಟ್ಟೆ ನೋವುತ್ತಿದ್ಯಾ? ನಿನ್ನ ಜೊತೆ ನಾನು ಒಂದು ವಿಷಯ ಹೇಳಕ್ಕೆ ಮರ್ತಿದ್ದೆ. ಏನಂದ್ರೆ ಇನ್ನು ಮುಂದೆ ಯಾವಾಗ್ಲೆಲ್ಲ ನೀನು ನಮ್ಮ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಕ್ಕೆ ನೋಡ್ತೀಯೋ ಅವಾಗೆಲ್ಲ ನೀನು ಈ ತರ ನೋವಿನಿಂದ ನೆರಳಾಡ್ತೀಯ. ದಿನಗಳು ಕಳೆದಂತೆ ಈ ನೋವು ತುಂಬಾ ಕಠಿಣವಾಗಕ್ಕೆ ಶುರುವಾಗುತ್ತದೆ. ಆದ್ರಿಂದ ನೀನು ಸುಮ್ಮನೆ ಬೇಡದ ಕೆಲಸಕ್ಕೆ ನಿಲ್ಬೇಡ ಆಯ್ತಾ? ಊಟ ಮಾಡಿ ಬಾಯ್ಜೂನ್ ಹೊರಗಡೆ ಬಂದಾಗ ಯಾವುದೋ ಒಂದು ಹುಡುಗಿ ಬಂದ್ಬಿಟ್ಟು ನಮ್ ಬಾಯ್ಜೂನನ್ನ ಎತ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾಳೆ. ಅಂದ್ರೆ ಅವಳು ಒಂದು ಸಾಧಾರಣವಾದ ಹುಡುಗಿ ಅಲ್ಲ, ಅವಳು ಒಂದು ವೈಟ್ ಡೀಮನ್. ಇದು ನೋಡಿದ ನೀಲಾನ್ ಆ ಡೀಮನ್ ನಿಂದ ಬಾಯ್ಜೂನ್ ಅನ್ನ ಕಾಪಾಡ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಬಾಯ್ಜೂನ್ ಅವರ ಮಾಸ್ಟರ್ ಶ್ರೀ ಹತ್ತಿರ ಒಬ್ಬರು ಓಡ್ಕೊಂಡು ಬರ್ತಾರೆ. ಅವನು ಹೇಳ್ತಾನೆ, ನಾನು ಈ ಗ್ರಾಮದಲ್ಲಿ ಹೆಸರುವಾಸಿಯಾದ ಬ್ಯಾಂಕ್ ಫ್ಯಾಮಿಲಿಯ ಬ್ಯಾಂಕ್ ಜಿಂಗೋ. ನನ್ನ ಹೆಂಡತಿಗೆ ಸಡನ್ ಆಗಿ ಏನೋ ರೋಗ ಬಂದ್ಬಿಟ್ಟು ಅವಳು ಪ್ರಜ್ಞೆ ತಪ್ಪಿ ಬಿದ್ದಳು. ಆದ್ದರಿಂದ ಅವಳನ್ನ ಕಾಪಾಡೋದಕ್ಕೆ ನನ್ನ ಜೊತೆ ನೀವು ಬರ್ತೀರಾ? ಅವಾಗ ಬಾಯ್ಜೂನ್ ಹೇಳ್ತಾಳೆ, ಅವರನ್ನ ಕಾಪಾಡೋದಕ್ಕೆ ನಾನು ಅವರ ಹೊಟ್ಟಿಗೆ ಹೋಗ್ತೀನಿ. ಹಾಗೆ ಬಾಯ್ಜೂನ್ ಅಲ್ಲಿಗೆ ಹೋದಾಗ ನೀಲಾನ್ ಅವಳನ್ನ ಕರ್ಕೊಂಡು ಯಾವುದೋ ಒಂದು ಮಾಂತ್ರಿಕ ಲೋಕಕ್ಕೆ ಹೋಗ್ತಾನೆ. ಅದರ ನಂತರ ಇವಾಗ ಅವರು ವಾಂಗ್ ಅವರ ಮನೆಗೆ ಬರ್ತಾರೆ. ಆ ಮನೆಯಲ್ಲಿ ಏನು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇರುತ್ತದೆ. ಇದು ನೋಡಿದಾಗ ಬಾಯ್ಜೂನ್ಗೆ ತುಂಬಾನೇ ಸಂತೋಷವಾಗುತ್ತದೆ. ಆದ್ರೆ ನಮ್ ನೀಲಾನ್ಗೆ ಆ ಡ್ಯಾನ್ಸ್ ಹಾಗೂ ಅಲ್ಲಿರುವ ಜನರನ್ನ ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ. ಆದ್ರಿಂದನೇ ಬಾಯ್ಜೂನ್ ಜೊತೆ ಅವನು ಸಹ ಇವಾಗ ಇಲ್ಲಿಗೆ ಬಂದಿರೋದು. ಕಾರಣ ಏನಂದ್ರೆ ಅಲ್ಲಿರುವ ಒಬ್ಬೊಬ್ಬರು ಸಹ ಮನುಷ್ಯ ರೂಪವನ್ನ ಸ್ವೀಕರಿಸಿರುವ ಡೀಮನ್ಗಳು. ಅದರ ನಂತರ ವಾಂಗ್ ಬಂದ್ಬಿಟ್ಟು ಬಾಯ್ಜೂನ್ ಹಾಗೂ ನೀಲಾಂಗ್ ಅನ್ನ ತನ್ನ ಹೆಂಡತಿ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ದಿನಗಳಿಂದಾಗಿ ಅವನ ಹೆಂಡತಿಯ ಸ್ವಭಾವದಲ್ಲಿ ಏನೋ ಒಂದು ಚೇಂಜಸ್ ಗಳು ಇವೆ. ಹಾಗೆ ಇವಾಗ ಬಾಯ್ಜೂನ್ ಹಾಗೂ ನೀಲಾಂಗ್ ಅವರು ಅವರ ರೂಮ್ ಹೊರಗಡೆಯಿಂದ ಬಾಗಿಲಿನ ಮೂಲಕ ಅವರನ್ನ ವೀಕ್ಷಿಸ್ತಾ ಇರ್ತಾರೆ. ಒಂದ್ ಸೆಕೆಂಡ್ ಕಣ್ಣು ತಪ್ಪಿದಾಗ ಅವರು ಬೇಗನೆ ಓಡ್ಕೊಂಡು ಬಂದು ಬಾಯ್ಜೂನ್ ಹಾಗೂ ನೀಲಾಂಗ್ ಅನ್ನ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ತಾರೆ. ಅವಾಗ ನಮ್ ನೀಲಾಂಗ್ ಏನೋ ಮಂತ್ರ ಹೇಳಿ ಅವಳ ನೇರವಾಗಿ ಕೈ ತೋರಿಸಿದಾಗ ಒಂದೇ ಸೆಕೆಂಡ್ ನಲ್ಲಿ ಅವಳ ಮೈ ಮೇಲಿದ್ದ ರಾಕ್ಷಸ ಹೊರಗಡೆ ಬರ್ತಾನೆ. ಆ ಒಂದು ಸಂತೋಷದಿಂದ ಬಾಯ್ಜೂನ್ ಕೂಡ ಅಲ್ಲಿ ಇರುವ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡಕ್ಕೆ ಶುರು ಮಾಡ್ತಾಳೆ. ಇದೇ ಸಿಕ್ಕಿರುವ ಚಾನ್ಸ್ ಉಪಯೋಗಿಸಬೇಕು ಅಂತ ನಮ್ ಪೈಪ್ ಡೀಮನ್ ಇದಾಳಲ್ವಾ, ಅವಳು ಅಲ್ಲಿದ್ದ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ನಿಂದ ನಮ್ ಬಾಯ್ಜೂನ್ ಅನ್ನ ಕೈಗೆತ್ತಿಕೊಳ್ಳಬೇಕು ಅಂತ ಅವಳ ಕಂಟ್ರೋಲ್ ನಲ್ಲಿ ತಗೊಳಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಇದು ತಿಳಿದ ನಮ್ ನೀಲಾಂಗ್ ನೋಡಿದ್ರೆ ಬಾಯ್ಜೂನ್ ಅನ್ನ ಆ ಮಂತ್ರದಿಂದ ರಕ್ಷಿಸಲು ತನ್ನ ಕೈಯಲ್ಲಿದ್ದ ಒಂದು ಫ್ಲೂಟ್ ನಿಂದ ಇವನು ಕೂಡ ಇನ್ನೊಂದ್ ಕಡೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಅಷ್ಟೊತ್ತರಲ್ಲಿ ಆ ಪೈಪ್ ಡೀಮನ್ ನೋಡಿದ್ರೆ ಆ ಸ್ಥಳವನ್ನೆಲ್ಲ ಫುಲ್ ಹೊಗೆಯಿಂದ ತುಂಬುತ್ತಾಳೆ. ಅದರ ಮಧ್ಯೆ ಬಾಯ್ಜೂನ್ ಅನ್ನ ಎತ್ಕೊಂಡು ಅವಳು ಅವಳ ಸ್ಥಳಕ್ಕೆ ಹಾರಿ ಹೋಗ್ತಾಳೆ. ಅವಾಗ ನಮ್ ನೀಲಾನ್ ನೋಡಿದ್ರೆ ಅಲ್ಲಿರುವ ಜನರೆಲ್ಲರೂ ಸೇರಿ ಒಂದು ಡೆಡ್ ಬಾಡಿಯನ್ನ ಸಮಾಧಿ ಮಾಡಕ್ಕೋಸ್ಕರ ತಗೊಂಡು ಬರ್ತಿರೋದನ್ನ ನೋಡ್ತಾನೆ. ಇದು ನೋಡಿದ ನೀಲಾಂಗ್ ಅವರ ಹತ್ತಿರ ಹೋಗ್ಬಿಟ್ಟು ಅದ್ರೊಳಗಡೆ ಇರುವ ವ್ಯಕ್ತಿಯ ಮುಖ ಒಂದ್ಸಲ ತೋರಿಸಬಹುದಾ? ನೋಡಿದ್ರೆ ಅವರೆಲ್ಲರೂ ಡೀಮನ್ಸ್ ಅಲ್ವಾ, ಆದ್ರಿಂದ ನೀಲಾನ್ ಅನ್ನ ನೋಡಿ ಹೆದರಿ ಎಲ್ಲರೂ ಅಲ್ಲಿಂದ ಓಡಿ ಹೋಗ್ತಾರೆ. ಆದರೆ ಅವರು ತಗೊಂಡು ಬಂದಿದ್ದ ಆ ಒಂದು ಡೆಡ್ ಬಾಡಿ ಅದರಲ್ಲಿದ್ದ ಹುಡುಗಿ ಸಡನ್ ಆಗಿ ಕಣ್ಣು ತೆರೀತಾಳೆ. ನಂತರ ಅವಳಿಗಿರುವ ಶಕ್ತಿಯನ್ನ ಉಪಯೋಗಿಸಿಕೊಂಡು ನೀಲಾನ್ ಅನ್ನ ಆಕ್ರಮಿಸಕ್ಕೆ ಅವಳು ಟ್ರೈ ಮಾಡ್ತಾಳೆ. ನೀಲಾಂಗ್ ನೋಡಿದ್ರೆ ಅವಳ ಜೊತೆ ಫೈಟ್ ಮಾಡಿಬಿಟ್ಟು ಅವಳನ್ನ ಕಟ್ಟಿ ಹಾಕಿ ಕೊಲೆ ಮಾಡಕ್ಕೆ ನೋಡುವಷ್ಟರಲ್ಲಿ ಅಲ್ಲಿಗೆ ವಾಂಗ್ ಬರ್ತಾನೆ. ಇದೇ ಸಮಯ ನೀಲಾಂಗ್ದು ಕಣ್ ತಪ್ಪಿಸಿ ಆ ಹುಡುಗಿ ಅಲ್ಲಿಂದ ಮರೆಯಾಗ್ತಾಳೆ. ಅಂದರೆ ಪೈಪ್ ಡೀಮನ್ ನಮ್ ಬಾಯ್ಜೂನ್ ಅನ್ನ ಎತ್ಕೊಂಡು ಹೋಗ್ತಿದ್ದಾಳಲ್ವಾ, ಸೊ ಅವಳನ್ನ ಕಾಪಾಡಕ್ಕೆ ನೀಲಾಂಗ್ ಅಲ್ಲಿಗೆ ಹೋಗ್ಬಾರ್ದು ಅಂತ ಆ ಪೈಪ್ ಡೀಮನ್
ಲಿನ್ ಅನ್ನೋ ಒಂದು ಹುಡುಗಿಯನ್ನ ಶವದ ತರ ಅಲ್ಲಿಗೆ ಕಳಿಸಿ ನೀಲಾನ್ ಅವರನ್ನ ಶ್ರದ್ಧೆ ತಪ್ಪಿಸಿದಾಳೆ. ಆದ್ರೆ ಬಾಯ್ಜುಂದು ನೆನಪು ಬಂದ ತಕ್ಷಣ ನೀಲಾಂಗ್ ಬೇಗನೆ ಪೈಪ್ ಡೀಮನ್ ಅನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಅವಾಗ ಪೈಪ್ ಡೀಮನ್ ಜೊತೆ ಬಾಯ್ಜುನ್ ಕೇಳ್ತಾಳೆ, ನೀವು ಎಲ್ಲಿಗೆ ಯಾತಕ್ಕೋಸ್ಕರ ನನ್ನನ್ನ ಕರ್ಕೊಂಡು ಹೋಗ್ತಿದ್ದೀರಾ? ಅವಾಗ ಪೈಪ್ ಡೀಮನ್ ಹೇಳ್ತಾಳೆ, ನನಗೆ ಬೇಕಾಗಿರೋ ಒಂದು ಅಮೂಲ್ಯವಾದ ನಿಧಿ ಅದು ನಿನ್ನ ಕೈಯಲ್ಲಿದೆ. ಅದು ನನಗೆ ಕೊಟ್ರೆ ನಾನು ನಿನ್ನನ್ನ ಸುಮ್ಮನೆ ಬಿಡ್ತೀನಿ. ಅಷ್ಟರಲ್ಲಿ ನಮ್ ನೀಲಾನ್ ಅಲ್ಲಿಗೆ ಬಂದ್ಬಿಟ್ಟು ಪೈಪ್ ಡೀಮನ್ ಕೈಯಿಂದ ಬಾಯ್ಜೂನ್ ಅನ್ನ ಕಾಪಾಡ್ತಾನೆ. ನಂತರ ನೀಲಾನ್ ಬಾಯ್ಜೂನ್ ಜೊತೆ ಹೇಳ್ತಾನೆ, ನಿನ್ನ ಒಳಗಡೆ ಇವಾಗ ಕೆಲವು ಶಕ್ತಿಗಳಿವೆ. ನಿನ್ನ ಕೈಯಿಂದ ಆ ಬೆಂಕಿಯನ್ನ ಹೊರಗಡೆ ತಗೋ. ಅವಾಗ ನೋಡಿದ್ರೆ ಬೆಂಕಿ ಬರುತ್ತದೆ. ಇದು ನೋಡಿ ಹೆದರಿದ ಆ ಪೈಪ್ ಡೀಮನ್ ಅಲ್ಲಿಂದ ಬಚಾವಾಗಿ ದೂರ ಹೋಗ್ತಾಳೆ. ಹಾಗೆ ಅವರಿಬ್ಬರು ಇವಾಗ ಸ್ವಲ್ಪ ಸಮಾಧಾನದಿಂದ ಇರ್ತಾರೆ. ಆ ಪೈಪ್ ಡೀಮನ್ ಕೈಯಿಂದ ಇವರು ಬಚಾವಾದ್ರಲ್ವಾ ಅಂತ ನೋಡಿದ್ರೆ ಆ ಪೈಪ್ ಡೀಮನ್ ಅಲ್ಲಿಂದ ಎಲ್ಲಿಗೂ ಸಹ ಹೋಗ್ಲಿಲ್ಲ. ಇವರಿಬ್ಬರನ್ನ ಅವಳು ಹಿಪ್ನೋಟಿಸಮ್ ಮಾಡ್ತಿದ್ದಾಳೆ. ನಂತರ ಅವಳು ಮೆಲ್ಲೆ ಬಾಯ್ಜೂನ್ ಹತ್ತಿರ ಬಂದ್ಬಿಟ್ಟು ಅವಳ ಕೈಗೆ ಒಂದು ಚಾಕು ಕೊಟ್ಟು, ನಿನ್ನನ್ನ ಹಿಡಿದಿಟ್ಟಿರುವ, ನಿನಗೆ ಸಮ್ಮತಿ ಇಲ್ಲದೆ ನಿನ್ನ ಕೈಯಲ್ಲಿ ಅಗ್ರಿಮೆಂಟ್ ಮಾಡಿಸಿರುವ ನೀಲಾನನ್ನ ನಿನಗೆ ಕೊಲೆ ಮಾಡೋದ್ ಬೇಡ್ವಾ? ಅವನ್ ಕೈಯಿಂದ ನೀನು ಬಚಾವಾಗೋದ್ ಬೇಡ್ವಾ? ಆದ್ರಿಂದ ಈ ಒಂದು ಮಾಂತ್ರಿಕ ಚಾಕನ್ನ ಉಪಯೋಗಿಸಿಕೊಂಡು ನೀನು ಅವನನ್ನ ಕೊಲೆ ಮಾಡಿಬಿಡು. ಹಾಗೆ ಡೀಮಂದು ಹಿಪ್ನೋಟಿಸಮ್ ಕಾರಣ ಅವಳು ಅವನನ್ನ ಕೊಲೆ ಮಾಡಕ್ಕೆ